ಹಾ, ಸೊ ಮೊದಲನೇ ಪ್ರಶ್ನೆ, ಈಗ ವಾತ ಅಂತ ಬಂದಾಗ ಗಾಳಿ ಅಲ್ವಾ, ನಮ್ಮ ದೇಹದಲ್ಲಿರುವಂತಹ ಗಾಳಿಯನ್ನ, ಪ್ರಕೃತಿಯಲ್ಲಿರುವಂತಹ ಗಾಳಿಯನ್ನ ನಾವು ವಾತಕ್ಕೆ ಕೋರಿಲೇಟ್ ಮಾಡೋದು. ಹಾಗಿದ್ರೆ ಈ ಸಂಧಿವಾತ ಅಂತ ಬಂದಾಗ ಮೂಳೆ ಸವಕಳಿ ಆಗ್ತಿದೆ ಅಂದಾಗ ಅಲ್ಲಿ ವಾತ ಹೇಗಾಗತ್ತೆ? ಬಿಕಾಸ್ ಮೂಳೆ ಅನ್ನೋದು ಗಟ್ಟಿಯಾದಂತಹ ಒಂದು ವಸ್ತು ಅಂತ. ಆದ್ರೆ ಇಲ್ಲಿ ವಾತದ ಬಗ್ಗೆ ಹೇಳುವಾಗ, ವಾತದ ಸ್ಥಾನಗಳ ಬಗ್ಗೆ ಹೇಳುವಾಗ ಎಲ್ಲ ಸಂಧಿಗಳಲ್ಲಿ ಆಶ್ರಯವನ್ನು ಪಡೆದಂಥದ್ದು ಅಂತ. ಈ ನಮ್ಮ ವಾತದೋಷ ಎಲ್ಲೆಲ್ಲಿ ಆಶ್ರಯ ಪಡೆಯುತ್ತೆ ಅಂತ ಬಂದಾಗ ಒಂದು ಬಸ್ತಿಯಲ್ಲಿ ಮತ್ತು ಮೂಳೆಗಳಲ್ಲಿ, ಇದನ್ನೆಲ್ಲ ನಾವು ವಾತದ ಸ್ಥಾನಗಳು ಅಂತ ಹೇಳ್ತೀವಿ. ವಾತ ಅಂದ್ರೆ ಗಾಳಿ, ಆದರೆ ಅದು ಎಲ್ಲಿ ಆಶ್ರಯವನ್ನ ಪಡೆಯುತ್ತೆ? ಸಂಧಿಗಳಲ್ಲಿ ಮತ್ತು ಕರುಳಿನಲ್ಲಿ. ಬಸ್ತಿ ಅಂತ ಬಂದಾಗ ಅದು ಬ್ಲಾಡರ್ ಅಂತಾನು ತಗೋಬಹುದು, ಕರುಳು ಅಂತಾನು ನಾವು ತಗೊಳ್ಬಹುದು. ಹೇಗೆ ಈಗ ನೋಡಿ, ನಾನು ಮನೆಯಲ್ಲೇ ಆಶ್ರಯ ಪಡೆದಿದ್ದೇನೆ, ಬಟ್ ಮನೆ ನಾನು ಸೇಮ್ ಅಲ್ಲ, ನಾನ್ ಬೇರೆ ಮನೆ ಬೇರೆ, ಆದ್ರೆ ನಾನು ಆಶ್ರಯ ಎಲ್ಲಿ ಪಡ್ಕೊಂಡಿದ್ದೀನಿ? ಮನೆಯಲ್ಲಿ ಪಡ್ತಿದ್ದೀನಿ. ಹಾಗೆ ಸಂಧಿಗಳಲ್ಲಿ ವಾತದೋಷ ಆಶ್ರಯವನ್ನ ಪಡೆಯುತ್ತೆ, ಅದು ಒಂದು. ಇನ್ನೊಂದು, ಹಾಗಿದ್ರೆ ವಾತ ಹೆಚ್ಚಾಗ್ತಾ ಬಂದ್ರೆ ಮೂಳೆ ಯಾಕೆ ಸವಕಳಿ ಆಗತ್ತೆ? ಯಾಕೆ ಜಾಯಿಂಟ್ ಎಲ್ಲ ಡಿಜನರೇಟಿವ್ ಚೇಂಜಸ್ ಆಗ್ತಿದೆ ಅಂದಾಗ ಓ ವಾತ ಹೆಚ್ಚಾಗಿದೆ, ಹಾಗಾಗಿ ಇದಾಗಿದೆ. ಆಸ್ ಐ ಟೋಲ್ಡ್, ಯಾವಾಗ ವಾತ ಅನ್ನೋದು ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿದೆ ಅಂತ ಹೇಳ್ತೀನೋ, ಆಗ ವಾತದಲ್ಲಿ ಹೆಚ್ಚಾಗ್ತಾ ಬಂದಂತೆ ಅದು ಮೂಳೆಗಳ ನಡುವಿನ ಆ ದ್ರವವನ್ನ ಆರಿಸ್ತಾ ಬರುತ್ತೆ. ಯಾವುದು ಫ್ರಿಕ್ಷನ್ ಅನ್ನ ತಡೆಯುತ್ತಾ ಇರತ್ತಲ್ವ. ಈಗ ನೋಡಿ, ಗಾಳಿ ಚೆನ್ನಾಗಿ ಬಂದ್ರೆ ಬಟ್ಟೆ ಎಲ್ಲ ಏನಾಗತ್ತೆ? ಒದ್ದೆ ಬಟ್ಟೆಗಳು ಬೇಗ ಒಣಗತ್ತೆ. ಅಂದ್ರೆ ಡ್ರೈನೆಸ್ ಅನ್ನೋದು ಗಾಳಿಯಿಂದ ಕೂಡ ಆಗತ್ತೆ. ಯಾವಾಗ್ಲೂ ಬಟ್ಟೆ ಬರೀ ಬಿಸಿಲಿಂದ ಅಷ್ಟೇ ಒಣಗೋದಲ್ಲ, ಗಾಳಿಯಿಂದಾನೂ ಒಣಗತ್ತೆ. ಹಾಗೇನೆ ನಮ್ಮ ಜಾಯಿಂಟ್ಸ್ ಗಳಲ್ಲಿರುವಂತಹ ಲ್ಯುಬ್ರಿಕೇಶನ್ಗೆ ಬೇಕಾದಂತಹ ಆ ಲಿಕ್ವಿಡ್ ಫಾರ್ಮ್ ಏನಿದೆ ಅದು ಕೂಡ ಡ್ರೈ ಅಪ್ ಆಗೋದಕ್ಕೆ ಈ ವಾತದೋಷ ಕಾರಣ ಆಗತ್ತೆ. ಸೊ ಅದು ಡ್ರೈ ಅಪ್ ಆದಾಗ ಏನಾಗತ್ತೆ? ನಾವು ವಾಕಿಂಗ್ ಮಾಡ್ತಿರ್ತೀವಿ, ವೇಟ್ ಬೇರಿಂಗ್ ಜಾಯಿಂಟ್, ತುಂಬಾ ಹೊತ್ತು ನಿಂತಿರ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ಜಾಯಿಂಟ್ ಅನ್ನು ಉಪಯೋಗಿಸ್ತೀವಿ, ಆವಾಗ ಅಲ್ಲಿ ಸವಕಳಿ ಜಾಸ್ತಿ ಆಗತ್ತೆ. ಆ ರೀತಿಯಾಗಿ ವಾತದೋಷ ಅನ್ನೋದು ಸವಕಳಿ ಆಗ್ಲಿಕ್ಕೆ ಅಥವಾ ಸಂಧಿವಾತ ಅಂತ ಅಂದಾಗ ಅಲ್ಲಿ ವಾತದ ಇನ್ವಾಲ್ವ್ಮೆಂಟ್ ಇರುತ್ತೆ. ಹೀಗೆ ವಾತ ಅನ್ನೋದು ಮತ್ತೆ ಬರೀ ಗಾಳಿ ಅಂದಾಗ ಈ ಶ್ವಾಸಕೋಶಕ್ಕಷ್ಟೇ ಸಂಬಂಧಪಟ್ಟಿದ್ದಲ್ಲ, ಪ್ರಾಣವಾತ, ನಿಮ್ಮ ಮೆದುಳು ಹಾಗೂ ಮೆದುಳಿನ ಎಲ್ಲ ಫಂಕ್ಷನ್ಸಿಗೆ ವಾತ ಕಾರಣ ಆಗುತ್ತೆ. ಹಾಗೆ ವ್ಯಾನವಾತ ಅಂದ್ರೆ ಬರೀ ಹಾರ್ಟ್ ಅಂತಲ್ಲ, ವ್ಯಾನವಾತ ಅಂದ್ರೆ ಇಡೀ ದೇಹದ ಎಲ್ಲಾ ಚಲನೆಗಳಿಗೆ, ರಕ್ತ ಸಂಚಾರ ಆಗಿರ್ಬೋದು, ಲಿಂಫ್ಯಾಟಿಕ್ ಡ್ರೈನೇಜ್ ಆಗಿರ್ಬೋದು, ಹಾರ್ಮೋನ್ಸ್ಗಳ ಮೂವ್ಮೆಂಟ್ ಆಗಿರ್ಬೋದು, ಅದೆಲ್ಲದಕ್ಕೆ ಕಾರಣ ಆಗುತ್ತೆ. ಹಾರ್ಟ್ ಬ್ಲಾಕೇಜ್ ಅಂತ ಬಂದಾಗ್ಲೂ ಅಲ್ಲಿ ವ್ಯಾನವಾತಕ್ಕೆ ಬ್ಲಾಕ್ ಆಗುವಂಥದ್ದು ಹಾರ್ಟ್ನಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಕುಳಿತುಕೊಳ್ಳುವಂತಹ ಕಸ ಕಟ್ಟಿದೆ ಅಂತ ಹೇಳೋದಾಗಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಆಗಿದೆ, ಅದು ಬ್ಲಡ್ ಅಲ್ಲಿ ಬ್ಲಾಕ್ ಅನ್ನ ಉಂಟು ಮಾಡ್ತಿದೆ, ಹಾರ್ಟ್ ಆರ್ಟರೀಸ್ಗಳು ಬ್ಲಾಕ್ ಆಗಿದೆ ಅಂತೆಲ್ಲ ಹೇಳುವಾಗ ಏನಲ್ಲಿ ನಾವು ನೋಡುವಂಥದ್ದು ವಾತ, ಪಿತ್ತ, ಕಫದೋಷಗಳ ಮೂರು ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ, ಪಿತ್ತದ ಕಾರಣದಿಂದಾಗಿ ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗ್ತಿರಲ್ಲ, ಅಂಡ್ ವಾತದ ಕಾರಣದಿಂದಾಗಿ ಅದು ಡ್ರೈ ಅಪ್ ಆಗಿ ಕ್ಲಾಟ್ ಫಾರ್ಮೇಶನ್ ಆಗ್ತಾ ಇರುತ್ತೆ, ಅಂಡ್ ಕಫದ ಕಾರಣದಿಂದಾಗಿ ಅದು ಸ್ಟಿಕ್ ಆನ್ ಆಗ್ತಾ ಇರುತ್ತೆ ಅಲ್ಲಲ್ಲಿ. ಹೀಗೆ ವಾತ, ಪಿತ್ತ, ಕಫ ಮೂರೂ ದೋಷಗಳ ಒಂದು ಕಂಬೈನ್ಡ್ ಇಫೆಕ್ಟ್ ಇಂದಾಗಿ ನಮ್ಮಲ್ಲಿ ಬ್ಲಾಕೇಜಸ್ಗಳು ನೋಡ್ಲಿಕ್ಕೆ ಸಿಗುವಂಥದ್ದು. ಇನ್ನು ವಾತದ ಪರ್ಸನ್ ಹೇಗಿರ್ತಾರೆ ಅಂತಂದ್ರೆ, ಯಾವಾಗ್ಲೂ ಕೂಡ ಅವರು ತುಂಬಾ ಆಕ್ಟಿವ್, ಎನರ್ಜೆಟಿಕ್, ಅವರು ತುಂಬಾ ಬೇಗ ಹೊಸ ವಿಷಯವನ್ನ ಕಲಿತಾರೆ, ಕಲ್ತಿದ್ದನ್ನ ತುಂಬಾ ಫಾಸ್ಟ್ ಆಗಿ, ಅಂದ್ರೆ ಹೊಸ ವಿಷಯ ಅರ್ಥ ಮಾಡ್ಕೊಳಕ್ ಅವರಿಗೆ ಟೈಮ್ ಬೇಕಾಗಲ್ಲ, ಬೇಗ ಕಲಿತಾರೆ. ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಆಮೇಲೆ ಆದ್ರೆ ಅಟ್ ದ ಸೇಮ್ ಟೈಮ್ ಏನ್ ಮಾಡ್ತಾರೆ? ಬೇಗ ಮರ್ತು ಬಿಡ್ತಾರೆ. ಹಾಗೇನೆ ಅವರು ಬೇಗ ಹೊಸ ಹೊಸ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಿಂಗಲ್ ಆಗ್ಬಿಡ್ತಾರೆ, ಹೊಸ ಫ್ರೆಂಡ್ಸ್ಗಳಿಗೆ ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ, ಆದ್ರೆ ಅಟ್ ದ ಸೇಮ್ ಟೈಮ್ ತುಂಬಾ ಬೇಗ ಹರ್ಟ್ ಆಗ್ತಾರೆ. ಸೊ ಇದೆಲ್ಲ ವಾತದ ಒಂದು ಕಾಮನ್ ಫೀಚರ್ಸ್ಗಳು. ಅವರು ಜಗಳ ಮಾಡೋದು ಬೇಗ, ಪ್ಯಾಚಪ್ ಮಾಡ್ಕೊಳ್ಳೋದು ಬೇಗ, ಹೊಸ ಫ್ರೆಂಡ್ಸ್, ಅವ್ರಿಗೆ ತುಂಬಾ ಫ್ರೆಂಡ್ಸ್ ಇರ್ತಾರೆ, ಆದ್ರೆ ಅಟ್ ದ ಸೇಮ್ ಟೈಮ್ ತುಂಬಾ ಬೇಗ ಜಗಳನೂ ಆಡ್ಕೊಳ್ತಿರ್ತಾರೆ. ಹಾಗೇನೆ ಎಲ್ಲಾ ವಿಷಯಗಳ ಬಗ್ಗೆ ಓವರ್ ಥಿಂಕಿಂಗ್ ಮಾಡುವಂಥದ್ದು. ಈಗ ಇದೇ ವಾತ ಡಿಸ್ಟರ್ಬ್ ಆದಾಗ ಏನ್ ಮಾಡುತ್ತೆ? ಯಾವ ವಾತ ನಿಮ್ಗೆ ಕ್ರಿಯೇಟಿವಿಟಿಯನ್ನ ಕೊಡ್ತಾ ಇತ್ತೋ ಅದೇ ವಾತ ನಿಮ್ಗೆ ಓವರ್ ಥಿಂಕಿಂಗ್ ಅನ್ನ ಕೊಡುತ್ತೆ. ಯಾವ ವಾತ ನಿಮ್ಮನ್ನ ಎನರ್ಜೆಟಿಕ್ ಆಗಿ ಯಾವಾಗ್ಲೂ ಓಡಾಡ್ಕೊಂಡು ಕೆಲಸ ಮಾಡೋ ತರ ಮಾಡ್ತಾ ಇತ್ತೋ ಅದೇ ವಾತ ಡಿಸ್ಟರ್ಬ್ ಆದಾಗ ನಿಮ್ಮನ್ನ ರೆಸ್ಟ್ಲೆಸ್ ಮಾಡುತ್ತೆ. ಅವಾಗ ನೀವು ಆಕ್ಟಿವ್ ಅಲ್ಲ, ನೀವು ರೆಸ್ಟ್ಲೆಸ್ ಫೀಲ್ ಮಾಡ್ತಾ ಇರ್ತೀರ, ಅದು ಡಿಸ್ಟರ್ಬ್ಡ್ ವಾತ ಕಂಡೀಷನ್. ಯಾವ ವಾತ ನಿಮ್ಗೆ ತುಂಬಾ ಬೇಗ ಫ್ರೆಂಡ್ಸ್ ಅನ್ನ ಮಾಡ್ಕೊಳಕ್ ಸಹಾಯ ಮಾಡ್ತಾ ಇತ್ತು ಅದೇ ವಾತ ನಿಮ್ಮನ್ನ ತುಂಬಾ ಬೇಗ ಡಿಪ್ರೆಸಿವ್ ಥಾಟ್ಸ್ ಗಳೇ ಬರೋ ತರ ಮಾಡುತ್ತೆ, ಓವರ್ ಥಿಂಕಿಂಗ್ ಬರೋ ತರ ಮಾಡುತ್ತೆ, ನೆಗೆಟಿವಿಟಿ ಬರೋ ತರ ಮಾಡುತ್ತೆ. ಹೀಗೆ ವಾತ ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಒಂಥರ ಆಗ್ತಾ ಇದ್ರೆ ಅದೇ ಡಿಸ್ಟರ್ಬ್ ಆದಾಗ ನಮ್ಮಲ್ಲಿ ಹೀಗೆಲ್ಲ ಮಾಡುತ್ತೆ. ಅಂಡ್ ವಾತ ಹೆಚ್ಚು ಅಂದಾಗ ಯಾವಾಗ್ಲೂ ಕೂಡ ಗಾಳಿ ಹೆಚ್ಚಾಗಿದೆ ಅಂತ ಅಲ್ಲ. ಈಗ ವಾತ ಹೆಚ್ಚಾಗಿದೆ, ನಾನು ಗಾಳಿ ಪ್ರಾಣಾಯಾಮ ಮಾಡಿದ್ರೆ ಮತ್ತೆ ಹೆಚ್ಚಾಗತ್ತೆ, ಹಾಗಲ್ಲ. ಅಂಡ್ ಪ್ರಾಣಾಯಾಮದಲ್ಲಿ ಕೂಡ ನಾವೇನ್ ಮಾಡೋದು? ಗಾಳಿ ತುಂಬಿಸ್ಕೊಳ್ಳೋದಲ್ಲ,
ನೀವು ಪ್ರಾಣಾಯಾಮ ಮಾಡದೇ ಇದ್ರೂ ಗಾಳಿ ತುಂಬಿಸ್ಕೊಳ್ಳೋ ಕೆಲಸ ಆಗ್ತಾನೆ ಇರುತ್ತೆ ನಿಮ್ಮ ದೇಹದಲ್ಲಿ ಅಲ್ವಾ. ಆದ್ರೆ ಪ್ರಾಣಾಯಾಮ ಅಂತ ಮಾಡಿದಾಗ ಸ್ಪೆಸಿಫಿಕಲಿ ಸಿಸ್ಟಮೆಟಿಕ್ ವೇಯಲ್ಲಿ ನೀವು ಗಾಳಿಯನ್ನ ಒಳ ತಗೋತೀರಾ ಅಂಡ್ ಅದನ್ನ ಅಬ್ಸಾರ್ಬ್ ಆಗೋಕ್ಕೆ ಜಾಸ್ತಿ ಟೈಮನ್ನು ಕೊಡ್ತೀರಾ ಅಂಡ್ ಹಾಗೆ ನಿಧಾನಕ್ಕೆ ಅದನ್ನ ಹೊರ ಹಾಕ್ತೀರಾ. ಎಲ್ಲ ಪ್ರಕ್ರಿಯೆಗಳು ವಾತವನ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೀಗೆ ನಮ್ಮ ದೇಹದಲ್ಲಿ ವಾತ ವೃದ್ಧಿ ಆದ್ರೂ ಸಮಸ್ಯೆ, ವಾತ ಕ್ಷಯ ಆದ್ರೂ ಸಮಸ್ಯೆ, ವಾತ ಪ್ರಕೋಪ ಆದ್ರೂ ಸಮಸ್ಯೆ. ಇಲ್ಲಿ ವಾತದ ಪ್ರಾಕೃತ ಲಕ್ಷಣಗಳು ನಾನು ಮೊದಲು ಹೇಳಿದ ಹಾಗೆ ಆಕ್ಟಿವ್ ಇರೋದು, ಎನರ್ಜೆಟಿಕ್ ಆಗಿರೋದು, ತುಂಬಾ ಬೇಗ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ವಾತದ ಆ ಒಂದು ಪ್ರಾಕೃತ ಲಕ್ಷಣಗಳಾದ್ರೆ, ಅದೇ ವಾತದ ವಿಕೃತ ಲಕ್ಷಣಗಳಲ್ಲಿ ವೃದ್ಧಿ, ಕ್ಷಯ, ಪ್ರಕೋಪ 3 ರೀತಿಯದ್ದು ಬರುತ್ತೆ. ಆ 3ರಿಂದನೂ ತೊಂದರೆ ಆಗುತ್ತೆ. ವಾತ ಕಮ್ಮಿ ಆದ್ರೂ ತೊಂದರೆನೆ. ಅದಕ್ಕೆ ನೋಡಿ ಮೂಗು ಕಟ್ಟಿಟ್ಕೊಂಡ್ ಬಿಟ್ರೆ ಬದುಕಕ್ಕಾಗಲ್ಲ ನಮ್ಗೆ. ಗಾಳಿನೇ ಬೇಡ ಅಂತ ವ್ಯಾಕ್ಯೂಮ್ ಮಾಡಿ ಗಾಳಿ ತೆಗೆದ್ ಬಿಡೋಣ. ಆಗಿದ್ರೆ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲೆಲ್ಲ ತೆಗ್ದಂಗೆ ಗಾಳಿ ತೆಗೆದ್ ಬಿಡೋಣ. ವಾತದಿಂದ ಸಮಸ್ಯೆ ಅಂದ್ರೆ ಹಾಗಲ್ಲ, ಅದು ಆ ರೀತಿ ಅಲ್ಲ. ವಾತ ನಮ್ಗೆ ಬೇಕೇ ಬೇಕು. ವಾತ ಇಲ್ದೇನೂ ನಮ್ಗೆ ಬದುಕಕ್ಕಾಗಲ್ಲ. ಆದ್ರೆ ಅದು ಪ್ರಾಕೃತ ಅವಸ್ಥೆಯಲ್ಲಿ ಇರಬೇಕು. ಹಾಗೇನೆ ಇನ್ನು ಆಂಗ್ಸೈಟಿಗೆ ಹಾಗೂ ಈ ದೋಷಗಳಿಗೆ ಸಂಬಂಧ ಇದೆಯಾ? ಡೆಫಿನೆಟ್ಲಿ ಇದೆ. ಯಾವಾಗ ನಮ್ಮಲ್ಲಿ ಪಿತ್ತ ಅನ್ನೋದು ನಿಮ್ಗೆ ತುಂಬಾ ಒಂದು ಬ್ರೇವ್ ಮತ್ತೆ ಧೈರ್ಯ, ಕ್ಲಾರಿಟಿಯನ್ನ ಕೊಡುವಂಥದ್ದು. ಬಟ್ ಅದೇ ಪಿತ್ತ ಡಿಸ್ಟರ್ಬ್ ಆದಾಗ ನಿಮ್ಗೆ ಎಲ್ಲದ್ರಲ್ಲೂ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗೆ ಎಲ್ಲದ್ರಲ್ಲೂ ಒಂದೇ ಅಗ್ರೆಸಿವ್ ಆಗಿ ಹೋಗಿರ್ತೀರಾ, ಇಲ್ಲ ತುಂಬಾ ಡಿಪ್ರೆಸಿವ್ ಆಗಿರ್ತೀರಾ. ಪಿತ್ತ ದೃಷ್ಟಿ ಆದಾಗ, ಪಿತ್ತ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ಒಂದೇ ನಿಮ್ಗೆ ಹೇಳೋದನ್ನೇ ಕೋಪದಲ್ಲೇ ಹೇಳ್ತೀರಾ, ಯಾವಾಗ್ಲೂ ಕಿರ್ಚಾಡ್ಕೊಂಡೇ ಹೇಳ್ತೀರಾ, ಕೂಗಾಡ್ಕೊಂಡು ಹೇಳ್ತೀರಾ, ಇಲ್ಲಾಂದ್ರೆ ಹತ್ಕೊಂಡು ಹೇಳ್ತೀರಾ. ಈ ಮೂಡ್ ಸ್ವಿಂಗ್ಸ್ಗಳು ಜಾಸ್ತಿ ಆಗ್ತಿರತ್ತೆ. ವಾತದಲ್ಲೂ ಅಷ್ಟೇ. ವಾತದಲ್ಲಿ ಹೆಂಗೆ ಅಂತ ನಂಬಕ್ಕೆ ಆಗಲ್ಲ ಯಾರನ್ನು. ಅವರಿಗೆ ಎಲ್ಲದರಲ್ಲೂ ಡೌಟ್ಫುಲ್ ಆಗ್ತಿರ್ತಾರೆ, ಎಲ್ಲದರಲ್ಲೂ ಒಂಥರ ನಾಟ್ ಶ್ಯೂರ್ ಅಬೌಟ್ ಮೈ ಡಿಸಿಷನ್ ಅನ್ನೋ ಥರ ಯಾವಾಗಲೂ ಇರ್ತಾರೆ. ಅದು ವಾತದ ದುಷ್ಟಿ ಲಕ್ಷಣಗಳು. ಸೊ ಹೀಗೆ ವಾತ ಮತ್ತು ಪಿತ್ತ ಕಫಗಳು ನಾರ್ಮಲ್ ಇದ್ದಾಗ ನಿಮ್ಗೆ ಅದೊಂದು ಧೈರ್ಯ, ಒಂದು ಆತ್ಮವಿಶ್ವಾಸ, ಒಂದು ಕ್ಲಾರಿಟಿ ಇದನ್ನೆಲ್ಲ ಕೊಡ್ತಿರತ್ತೆ. ಅದೇ ಡಿಸ್ಟರ್ಬ್ ಆದಾಗ ಈ ದೋಷಗಳೇ ನಿಮ್ಗೆ ಆಂಗ್ಸೈಟಿಯನ್ನ, ಓವರ್ ಥಿಂಕಿಂಗ್ ಅನ್ನ, ನೆಗೆಟಿವ್ ಥಾಟ್ಸ್ ಅನ್ನ ಅಥವಾ ವೀಕ್ ಮೈಂಡ್ ಅನ್ನ, ಈ ಎಲ್ಲ ದುರ್ಬಲತೆಯನ್ನ ಕೊಡ್ತಾ ಇರತ್ತೆ. ಹಾಗಾಗಿ ದೋಷಗಳನ್ನ ಅರ್ಥ ಮಾಡಿಕೊಂಡು ಆ ದೋಷಗಳನ್ನ ಸರಿಪಡಿಸ್ಬೇಕು ಅಂದಾಗ ದೋಷ ತೆಗೆದು ಬಿಸಾಕೋದು ಅಂತಲ್ಲ, ಅದನ್ನ ಬ್ಯಾಲೆನ್ಸ್ ವಾಪಸ್ ಪ್ರಾಕೃತ ಅವಸ್ಥೆಗೆ ತರೋದು ಅಂತ.